ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ. ಸಂಚಿಕೆಯ ಶುರುವಿನಲ್ಲಿ ಜೀವ ಹೇಳ್ತಾನೆ, ಈ ಥರ ಸೈಂಟಿಫಿಕ್ ಕಾಲದಲ್ಲೂ ಈ ಮೂಢನಂಬಿಕೆಗಳು ಜೀವಂತವಾಗಿದೆ ಅಂದರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಾಗ ಅಷ್ಟರಲ್ಲಿ ಭಾಮಿನಿ ಕಷಾಯ ತೊಗೊಂಡು ಬಂದು ಹೇಳ್ತಾಳೆ, ಅಯ್ಯೋ ಸಂಜೀವ, ಹಾಗೆಲ್ಲ ಅನ್ಕೋಬೇಡ. ಆತ್ಮಗಳು ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ. ನಾನು ನಮ್ಮೂರಲ್ಲಿ ಎಷ್ಟು ಆತ್ಮಗಳನ್ನು ನೋಡಿದ್ದೀನಿ ಗೊತ್ತಾ. ಆಗ ಕನಕಾಂಬರಿ ಕೇಳ್ತಾಳೆ, ನೀನು ಆತ್ಮಗಳನ್ನು ನೋಡಿದೀಯಾ ಅಂತ ಹೇಳಿದಾಗ ಭಾಮಿನಿ ಹೇಳ್ತಾಳೆ, ಆದರೆ ಅಕ್ಕ, ಆತ್ಮಗಳು ಆವರಿಸ್ಕೊಂಡಿರ್ತಾರಲ್ಲ ಅವ್ರನ್ನ ನೋಡಿದ್ದೀನಿ. ಗುರೂಜಿ ಪಾಪ ಒಳ್ಳೆಯವರು, ಇವಳಿಗೆ ಜಾಸ್ತಿ ಹೊಡೆದಿಲ್ಲ. ನಮ್ಮೂರಲ್ಲಾಗಿದ್ದರೆ ಮೆಣಸಿನ್ಕಾಯಿ ಘಾಟ್ ಹಾಕ್ಸಿ ಕೆಂಡದ ಮೇಲೆ ನಡೆಸ್ಬಿಟ್ಟಿರೋರು. ಭಾಮಿನಿ ಮಾತನ್ನು ಕೇಳ್ತಾ ದೇವಿ ಗಾಬರಿ ಆಗ್ಬಿಡ್ತಾಳೆ ಈ ಕಡೆಗೆ. ಅಷ್ಟರಲ್ಲಿ ರಚನಾ ಒಳಗೆ ನಗ್ತಾ ರಚನಾ ಹೇಳ್ತಾಳೆ, ಹೌದು ಹೌದು, ಹೇಳಿದ್ದಾರೆ ಗುರುಗಳು ಹಾಗೆ ಹೇಳಿದ್ದಾರೆ. ಏನಂತ ಅಂತ ಕನಕಾಂಬರಿ ಕೇಳಿದಾಗ ರಚನಾ ಹೇಳ್ತಾಳೆ, ಮತ್ತೆ ಏನಾದರೂ ಇವ್ರ ಮೈ ಒಳಗೆ ಆತ್ಮ ಬಂದರೆ ಈ ಸತಿ ಬೆನ್ನಿಗೆ ಕೊಕ್ಕೆ ಹಾಕಿ ರಥನ ಎಳಿಸ್ತಾರಂತ ಗುರೂಜಿ ಹೇಳಿದರು. ದೇವ್ರ ದಯೆಯಿಂದ ಮತ್ತೆ ಇವ್ರ ಮೇಲೆ ಆತ್ಮ ಬರಬಾರ್ದು ಅಂತ ನಾನು ಬೇಡ್ಕೊತಾ ಇದ್ದೀನಿ. ದೇವಿ ನೀವು ಬೇಡ್ಕೊಳ್ಳಿ. ಭಾಮಿನಿ ಹೇಳ್ತಾಳೆ, ದೇವಿ ತಗೋ ಇದನ್ನು ಕುಡಿ ಅಂತ ಹೇಳಿದಾಗ ದೇವಿ ಕೇಳ್ತಾಳೆ, ಏನಿದು ಅಂತ ಹೇಳಿದಾಗ ಭಾಮಿನಿ ಹೇಳ್ತಾಳೆ, ಇದು ಬೇವಿನ ಸೊಪ್ಪಿನ ಕಷಾಯ, ಇದನ್ನು ಕುಡಿಬೇಕಂತೆ ಗುರೂಜಿ ಹೇಳಿದರು. ಆಗ ದೇವಿ ಗಾಬರಿ ಮಾಡ್ಕೊಂಡು, ಅಯ್ಯೋ ನಂಗೆ ಬೇಡವೇ ಬೇಡ ಅಂತ ಹೇಳ್ತಾಳೆ. ಈ ಕಡೆ ರಚನೆ ಹೇಳ್ತಾಳೆ, ಬೇಡ ಅಂದರೆ ಮತ್ತೆ ಆತ್ಮ ಬರುತ್ತೆ. ಕನಕಾಂಬರಿ ಆ ಕಷಾಯದ ಗ್ಲಾಸನ್ನು ಇಸ್ಕೊಂಡು, ಕೊಡು ಇಲ್ಲಿ ನಾನು ಕುಡಿಸ್ತೀನಿ ಅಂತಂದು ಕುಡಿಯೇ ಅಂತ ಹೇಳಿ ಜೋರಾಗಿ ಕುಡ್ಸೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಜೀವ ಹೇಳ್ತಾನೆ, ದೇವಿ ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲಮ್ಮ, ನಾನು ಇನ್ನು ಹೊರಡ್ತೀನಿ ಅಂತ ಹೇಳಿ ಗುಡ್ ನೈಟ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ರಚನೆ ಹೇಳ್ತಾಳೆ, ಇನ್ಮೇಲೆ ಆ ಗೊಂಬೆ ನಿಮ್ಮ ಹತ್ರನೇ ಬರಲ್ಲ. ಆಗ ದೇವಿ ಕೆಂಗಣ್ಣಿನಿಂದ ನೋಡ್ತಾಳೆ. ಅಷ್ಟರಲ್ಲಿ ರಚನೆ ಹೇಳ್ತಾಳೆ, ಅಲ್ಲ, ಗುರುಜಿ ಹೇಳ್ದಂಗೆ ಮಾಡಿದರೆ ಯಾವ ಭಯನೂ ಇಲ್ಲ. ಹಾಗಾದರೆ ಕುಡಿ ಅಂತ ಕನಕಾಂಬರಿ ಕುಡಿಯೋಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ದೇವಿ ಅಲ್ಲಿಂದ ಓಡೋಗ್ಬಿಡ್ತಾಳೆ. ಈ ಕಡೆ ಜೀವನ ತೋರಿಸ್ತಾರೆ. ಜೀವ ಕೃಷ್ಣನಿಗೆ ಹೇಳ್ತಾನೆ, ಯಾಕೆ ಬೇಬಿ ಇನ್ನೂ ನಿದ್ದೆ ಮಾಡ್ತಾ ಇಲ್ಲ, ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾನೆ. ಇಲ್ಲ ಅಂತ ಕೃಷ್ಣ ಹೇಳಿದಾಗ, ಯಾಕೆ ನಾಳೆ ಸ್ಕೂಲಲ್ಲಿ ಏನಾದರೂ ಟೆಸ್ಟ್ ಇದೆಯಾ? ಇಲ್ಲ ಅಮ್ಮ ಇನ್ನೂ ಬಂದಿಲ್ವಲ್ಲ ಅಂತ ಹೇಳ್ತಾಳೆ ಕೃಷ್ಣ. ಅಷ್ಟರಲ್ಲಿ ರಚನಾ ಬರ್ತಾಳೆ. ರಚ್ಚು ಬಂದ ತಕ್ಷಣ ಕೇಳ್ತಾಳೆ, ಕೃಷ್ಣ ನೀನು ಇನ್ನೂ ಮಲಗಿಲ್ವ ಕಂದ? ಆಗ ಜೀವ ಹೇಳ್ತಾನೆ, ನೀನು ಬರದೆ ಅವಳಿಗೆ ನಿದ್ದೆ ಬರಲ್ವಂತೆ. ಈ ಮನೇಲಿ ಅಪ್ಪನಿಗೆ ರೆಸ್ಪೆಕ್ಟೇ ಇಲ್ಲ ಅಂತ ಹೇಳ್ತಾನೆ ಜೀವ. ಇವಳು ಯಾರು ಅಂತ ರಚನಾ ಕೇಳಿದಾಗ ಜೀವ ಹೇಳ್ತಾನೆ, ನನ್ನ ಮಗಳು ಅಂತ. ಅಷ್ಟರಲ್ಲಿ ರಚನಾ ಗುರಾಯಿಸ್ತಾಳೆ. ಆಗ ಇಲ್ಲ, ನಮ್ಮಿಬ್ಬರು ಮಗಳು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅವಳನ್ನ ಮಲಗಿಸ್ಬಿಟ್ಟು ಜೀವ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತಾನೆ. ರಚನಾ ಬಂದು ಕೇಳ್ತಾಳೆ, ಯಾಕೆ ಜೀವ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಕೇಳ್ತಾಳೆ. ಜೀವ ಹೇಳ್ತಾನೆ, ರಚ್ಚು, ಕೃಷ್ಣ ನಿನ್ನನ್ನು ಕನ್ವರ್ಸುವಾಗ ನೋಡುವಾಗಲೆಲ್ಲ ನನಗೆ ಅಮ್ಮನ ನೆನಪಾಗುತ್ತೆ. ದಿನ ಅವ್ರನ್ನ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ಆಮೇಲೆ ಅವ್ರ ತೊಡೆ ಮೇಲೆ ಮಲ್ಕೋಬೇಕು ಅಂತ ಏನೇನೋ ಆಸೆ, ನೆರವೇರ್ದಿರೋ ಆಸೆ ನೆರವೇರುತ್ತೆ ಅಂತ ರಚನಾ ಹೇಳಿದಾಗ ಜೀವ ಹೇಳ್ತಾನೆ, ನೀನು ಪದೇ ಪದೇ ನೆರವೇರುತ್ತೆ ಅಂತ ಇಷ್ಟೊಂದು ಕಾನ್ಫಿಡೆನ್ಸಿಂದ ಹೇಳುವಾಗ ನನಗೊಂಥರ ಧೈರ್ಯ ಬರುತ್ತೆ ರಚ್ಚು. ಅಮ್ಮ ವಿಜಯದಶಮಿಗೆ ಆ ರೂಮಿಂದ ಆಚೆ ಬರ್ತಾರಲ್ವಾ, ಈ ಸಲ ಅಮ್ಮನವ್ರ ಪೂಜೆನ ಅವರೇ ಮಾಡ್ತಾರಲ್ವಾ, ನನ್ನ ಜೊತೆಗೆ ಅವರು ಮೊದಲಿನ ಥರ ಮಾತಾಡ್ತಾರಲ್ವಾ? ಆಗ ರಚನಾ ಹೇಳ್ತಾಳೆ, ಖಂಡಿತ ಮಾತಾಡ್ತಾರೆ, ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತೆ, ಈ ಸೂಪರ್ ಸ್ಟಾರ್ ಮಾತು ಕೊಟ್ರೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಜೀವ ಹೇಳ್ತಾನೆ, ಡೆಫಿನೆಟಾಗಿ ನಡೆಯುತ್ತೆ. ಈ ಕಡೆ ದೇವಿಗೆ ಭಾಮಿನಿ ಹೇಳ್ತಾಳೆ, ಅಯ್ಯೋ ಗುರೂಜಿ ಕೊಟ್ಟರೋ ಕಷಾಯನೇ ವಾಮಿಟ್ ಮಾಡಿಬಿಟ್ಟಲ್ಲಮ್ಮ, ಫ್ರೆಶ್ ಕಷಾಯ ಮಾಡ್ಕೊಂಬರಲ್ಲ. ಏನು ಅಂತ ಕಪಿಲ್ ಕೇಳಿದಾಗ ಬೇವಿನ ಸೊಪ್ಪಿನ ಕಷಾಯ ಅಂತ ಭಾಮಿನಿ ಹೇಳ್ತಾಳೆ. ಕಷಾಯ ಹೆಸರು ಕೇಳ್ತಿದ್ದಾಗೆ ದೇವಿ ಕೆಮ್ಮೋಕ್ಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ಕನಕಾಂಬರಿ ಹೇಳ್ತಾಳೆ, ಬೇಡ ಭಾಮಿನಿ, ನೋಡಿ ಇನ್ನೂ ಸ್ವಲ್ಪ ಇಲ್ಲೇ ಇದೆ, ಅವಳಿಗೀಗ ತುಂಬ ಸುಸ್ತಾಗಿದೆ, ವಾಂತಿ ಬೇರೆ ಮಾಡಿದಾಳೆ, ತಂಪಾಗಿ ಯಾವುದಾದ್ರೂ ಜ್ಯೂಸ್ ಮಾಡ್ಕೊಂಬ, ಕುಡಿದು ರೆಸ್ಟ್ ತೊಗೊಂಡ್ಲಿ ಅವಳು. ಆಗ ದೇವಿ ಹೇಳ್ತಾಳೆ, ಅಯ್ಯೋ ನನಗೇನು ಬೇಡ. ಅಷ್ಟರಲ್ಲಿ ಭಾಮಿನಿ ಹೇಳ್ತಾಳೆ, ಹೀಗೆ ಹೇಳಿದರೆ ಹೇಗೆ ದೇವಿ, ಕೈ ಕೊಡಿಲ್ಲಿ, ಈ ಗುರುಜಿ ಕೊಟ್ಟರು ತಾಯ್ತನ ಆದರೂ ಕೈ ಕಟ್ತೀನಿ ಅಂತ ಹೇಳಿ ತಾಯ್ತನ ಕಟ್ತಾಳೆ. ಇದನ್ನು ಕಟ್ಕೊಂಡ್ರೆ ನಿನ್ನನ್ನು ಬಿಟ್ಟೋಗಿರೋ ಆತ್ಮ ಮತ್ತೆ ಬರಲ್ಲ. ನೋಡು, ನೀನು ಸುಸ್ತಾಗಿದೆಯಾ, ಊಟ ಮಾಡಿ ಮಲ್ಗು. ಭಾಮಿನಿ ಅಲ್ಲಿಂದ ಹೋದ ತಕ್ಷಣ ರಾಣ ಕೇಳ್ತಾನೆ, ದೇವಿ ನಿಜಕ್ಕೂ ನಿನಗೆ ಆತ್ಮ ಕಾಣಿಸ್ತಾ? ಹೌದು ಅಂತ ದೇವಿ ಹೇಳಿದಾಗ ರಾಣ ಹೇಳ್ತಾನೆ, ಯಾವ ರೂಪದಲ್ಲಿ ಕಾಣಿಸು ಅಂತ. ಆಗ ದೇವಿ ಹೇಳ್ತಾಳೆ, ಗೊಂಬೆ ರೂಪದಲ್ಲಿ. ಆಗ ಕಪಿಲ್ ಹೇಳ್ತಾನೆ, ನೀನು ಕೃಷ್ಣನಿಗೆ ಹೆದರ್ಸೋಕೆ ಗೊಂಬೆ ಬಿಟ್ಟೆ, ಈಗ ನೋಡು ಅದೇ ನಿನ್ನೆ ಮುಳ್ಳಾಯಿತು, ಅದಕ್ಕೆ ದೊಡ್ಡವ್ರು ಹೇಳಿದ್ರೇನೋ ಮಾಡಿದ ಪಾಪ ಸುಮ್ಮನೆ ಬಿಡಲ್ಲ ಅಂತ ಸರಿಯಾಗಿ ತಿರುಗಿಸ್ಕೊಡುತ್ತೆ. ಎನಿವೇಸ್ ಟೇಕ್ ಕೇರ್ ಅಂತ ಹೇಳಿ ಕಪಿಲ್ ಅಲ್ಲಿಂದ ಹೋಗ್ತಾನೆ. ರಾಣ ಹೇಳ್ತಾನೆ, ದೇವಿ ಪ್ಲೀಸ್ ಇದರಿಂದ ಎಲ್ಲ ರಿಕವರ್ ಆಗು, ನಮಗೆ ಜಾಸ್ತಿ ಟೈಮ್ ಇಲ್ಲ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಟ್ರಸ್ಟ್ ಜಗದೀಶನ್ನ ಡೀಲ್ ಮಾಡಿ ನಮ್ಮ ಪ್ಲಾನ್ ಪ್ರಕಾರ ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೋ ಥರ ಮಾಡ್ಕೋಬೇಕು. ಪ್ಲೀಸ್ ಗೆಟ್ ವೆಲ್ ಸೂನ್.
ಗುಡ್ ನೈಟ್ ಅಂತ ಹೇಳಿ ರಾಣನು ಅಲ್ಲಿಂದ ಹೋಗ್ತಾನೆ. ಆಗ ಕನಕಾಂಬರಿ ಕೇಳ್ತಾಳೆ, ದೇವಿ ಯಾರ ಆತ್ಮ ಬಂದು ನಿನಗೆ ಕಾಡ್ತಾ ಇದೆ? ಆಗ ದೇವಿ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾಳೆ. ಮಾಧುರಿಯನ್ನು ಕೊಂದದ್ದು ನೆನ್ಪು ಮಾಡ್ಕೊಂಡು ಗಾಬರಿ ಆಗ್ತಾಳೆ. ಈ ಕಡೆ ರಚನಾನ ತೋರಿಸ್ತಾರೆ. ರಚನಾ ಗೊಂಬೆನ ರೆಡಿ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಜೀವ ಬಂದು ಅಮ್ಮೋರು ಏನೋ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ರಚನಾ ಹೇಳ್ತಾಳೆ, ಪಟ್ಟದ ರಾಣಿ ಗೊಂಬೆನ ರೆಡಿ ಮಾಡ್ತಾ ಇದ್ದೀನಿ. ಜೀವ ಹೇಳ್ತಾನೆ, ಪಟ್ಟದ ರಾಣಿ ಗೊಂಬೆ ಏನೋ ಚೆನ್ನಾಗಿ ಕಾಣಿಸ್ತಾ ಇದೆ, ಆದರೆ ನನ್ನ ಪಟ್ಟದ ರಾಣಿ ಯಾಕೋ ಡಲ್ಲಾಗಿ ಕಾಣಿಸ್ತಾ ಇದ್ದಾಳಲ್ಲ. ಈ ಬೊಂಬೆ ನೋಡು, ತಲೆ ಬಾಚ್ಕೊಂಡು ಒಡವೆಗಳನ್ನು ಹಾಕ್ಕೊಂಡು ಎಷ್ಟು ಚಂದ ಕಾಣಿಸ್ತಾ ಇದ್ದಾಳೆ. ಅದೇ ಈ ಬೊಂಬೆ ತಲೆ ಬಾಚ್ಕೊಳ್ದೆ ಯಾವ ಅಲಂಕಾರನೂ ಮಾಡ್ಕೊಳ್ದೆ ಈ ಬೊಂಬೆ ಬಂದೆ ದೃಷ್ಟಿ ಬೊಂಬೆ ಥರ ಇದ್ದಾಳೆ. ಈ ಬೊಂಬೆನ ಸರಿ ಮಾಡಬೇಕಲ್ಲ, ಹೇಗೆ ಅಂತ ರಚನಾ ಕೇಳ್ತಾಳೆ. ಆಗ ಜೀವ ರಚನಾನ ಕರ್ಕೊಂಬಂದು ತಲೆಯೆಲ್ಲ ಬಾಚಿ ಅವಳಿಗೆ ಒಡವೆಗಳನ್ನು ಧರಿಸಿ ಸಿಂಗಾರ ಮಾಡ್ತಾನೆ. ಇವಾಗ ನನ್ನ ಗೊಂಬೆ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ದೃಷ್ಟಿ ತೆಗಿಬೇಕಲ್ಲ ಅಂತೇಳಿ ದೃಷ್ಟಿ ತೆಗಿತಾನೆ ರಚನಾನಿಗೆ. ರೆಡಿಯೆಲ್ಲ ಮಾಡಾದ್ಮೇಲೆ ಸರ್ವಿಸ್ ಚಾರ್ಜ್ ಬೇಕು ಅಂತ ಹಠ ಕೊಡ್ತಾನೆ. ಅಷ್ಟರಲ್ಲಿ ರಚನಾ ಪೂಜೆ ಇದೆ ಬನ್ನಿ ಅಂತ ಹೇಳಿ ಅವನ್ನ ತಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರಿರ್ತಾರೆ ಗೊಂಬೆಗಳು ಜೋಡಿಸೋದಕ್ಕೆ ಅಂತ. ಅಷ್ಟರಲ್ಲಿ ಭಾಮಿನಿ ಬಂದು ಈಶ್ವರಿ ಕೇಳ್ತಾಳೆ, ರೀ ನಾ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ವಾವ್, ನೀನು ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರೆ. ಈಶ್ವರ್ ಹೇಳ್ತಾರೆ, ನಿನಗೆ ಯಾಕೆ, ನಿನಗೆ 1 kg ಮೇಕಪ್ಪು. ಈಶ್ವರ್ ಹೇಳಿದ್ಕೆ ಮನೆಯವರೆಲ್ಲ ನಗ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಮಿನಿ ಹೇಳ್ತಾಳೆ, ರೀ ನಾನು ಅಂದವಾಗಿದ್ದೀನಂತ ನಿಮ್ಗೆ ಹೊಟ್ಟೆ ಕಿಚ್ಚ. ಕೃಷ್ಣ ಹೇಳ್ತಾಳೆ ಭಾಮಿನಿಗೆ, ಅಜ್ಜಿ ನವರಾತ್ರಿಗೆಲ್ಲ ಈ ಗೊಂಬೆಗಳನ್ನು ಯಾಕೆ ಜೋಡಿಸ್ತಾರೆ ಅಂತ ಕೇಳ್ತಾಳೆ. ಭಾಮಿನಿ ಹೇಳ್ತಾಳೆ, ಹಿಂದಿನ ಕಾಲದಿಂದ ನಡ್ಸ್ಕೊಂಬಂದಿರೋ ಪದ್ಧತಿ ಕೃಷ್ಣ ಅದು. ಕೃಷ್ಣ ಮತ್ತೆ ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತಾಳೆ, ಅದೇ ಮತ್ತೆ ಏನಿದ್ರ ಇಂಪಾರ್ಟೆನ್ಸು. ಭಾಮಿನಿ ಹೇಳ್ತಾಳೆ, ಏನೋಪ್ಪ ನನಗೂ ಇದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕನಕಾಂಬರಿನ ಕೃಷ್ಣ ಕೇಳ್ತಾಳೆ. ಕನಕಾಂಬರಿ ಸಹ ನನಗೂ ಗೊತ್ತಿಲ್ಲ ಕೃಷ್ಣ ಅಂತ ಹೇಳ್ತಾಳೆ. ನೀವು ಯಾರು ಗೊತ್ತಿಲ್ಲ ಅಂತಿರಲ್ಲ, ಮನೇಲಿ ಅಜ್ಜಿ ಇದ್ದರೆ ಎಲ್ಲ ಗೊತ್ತಿರುತ್ತೆ, ಎಲ್ಲ ಹೇಳ್ತಾರೆ ಕತೆಗಳ ಬಗ್ಗೆ ಅಂತ ಫ್ರೆಂಡ್ಸ್ ಹೇಳಿದರು ಅಂತ ಹೇಳ್ತಾಳೆ. ರಚನಾ ಹೇಳ್ತಾಳೆ, ಕಂದ ಈ ಗೊಂಬೆ ಮನೆ ಹಿಂದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಕಲೆಗಾರಿಕೆ ಎಲ್ಲ ಇದೆ. ಕೃಷ್ಣ ಕೇಳ್ತಾಳೆ, ಹೌದಾ ಹೇಗೆ ಅಂತ. ಆಗ ರಚ್ಚು ಹೇಳ್ತಾಳೆ, ಈ ಗೊಂಬೆಗಳನ್ನು ನೋಡು, ಈ ಗೊಂಬೆನ ತಯಾರು ಮಾಡೋದಕ್ಕೆ ವಿಶೇಷವಾದ ಟ್ಯಾಲೆಂಟ್ ಬೇಕು ತಾನೆ, ಇದನ್ನು ಎಲ್ಲರಿಂದ ಮಾಡೋಕ್ಕಾಗುತ್ತಾ? ಇಲ್ಲ ಅಂತ ಕೃಷ್ಣ ಹೇಳಿದಾಗ ರಚನಾ ಹೇಳ್ತಾಳೆ, ಇದು ಕಲೆಗಾರನ್ನ ತೋರಿಸುತ್ತೆ, ಅದರೊಟ್ಟಿಗೆ ಇದನ್ನೇ ನಂಬ್ಕೊಂಡಿರೋ ಉದ್ಯಮಕ್ಕೆ ಕೆಲಸನೂ ಸಿಗುತ್ತೆ, ಇದನ್ನು ಕಲ್ಚರ್ ಲೆಕಾಮನಿ ಅಂತ ಹೇಳ್ತಾರೆ. ಹೌದಾ ಅಂತ ಕೃಷ್ಣ ಹೇಳ್ತಾಳೆ. ಆಗ ರಚನಾ ಹೇಳ್ತಾಳೆ, ಅದು ಅಲ್ಲದೆ ಅಲ್ಲಿ ನೋಡು, ಪಟ್ಟದ ರಾಜ, ಪಟ್ಟದ ರಾಣಿ, ಸೈನ್ಯ, ದೇವಾನುದೇವತೆಗಳು, ಋಷಿಮುನಿಗಳು, ಪಂಡಿತರು, ವಿದ್ವಾಂಸರು, ಮತ್ತು ಪಾಮರರು, ಪ್ರಾಣಿಗಳು, ಸಸ್ಯರಾಶಿಗಳು ಅಂತ ಎಲ್ಲ ವರ್ಗದ ಜನರನ್ನು ಮತ್ತೆ ಪ್ರಕೃತಿನ ಈ ಬೊಂಬೆ ಮನೆ ಪ್ರತಿನಿಧಿಸುತ್ತೆ. ಆಗ ಮತ್ತೆ ಕೃಷ್ಣ ಕೇಳ್ತಾಳೆ, ಅಮ್ಮ ನವರಾತ್ರಿ ಹಬ್ಬಕ್ಕೆ ಈ ಥರ ಗೊಂಬೆನ ಯಾಕೆ ಸೆಟಪ್ ಮಾಡ್ತಾರೆ ಅಂತ ಕೇಳ್ತಾಳೆ. ಬೇರೆ ಹಬ್ಬಕ್ಕೆಲ್ಲ ಯಾಕಿಲ್ಲ? ಈಶ್ವರ್ ಹೇಳ್ತಾರೆ, ಕೃಷ್ಣ ನಿನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಒಬ್ಬರೇ, ಅದೇ ಪದ್ಮಜ ಅಜ್ಜಿ. ಕೃಷ್ಣ ಹೇಳ್ತಾಳೆ, ಮತ್ತೆ ಅವ್ರನ್ನ ಕರ್ಕೊಂಬನ್ನಿ, ಪಾಪ ಅವರು ಯಾವಾಗಲೂ ಕತ್ಲೆ ಕೋಣೆಲೇ ಇರ್ತಾರೆ, ನಮ್ಮ ಥರ ಅವ್ರು ಯಾಕಿಲ್ಲ? ಆಗ ದೇವಿ ಹೇಳ್ತಾಳೆ, ಅವ್ರಿಗೆ ಹುಷಾರಿಲ್ಲ ಕೃಷ್ಣ ಅಂತ. ಮತ್ತೆ ಕೃಷ್ಣ ಕೇಳ್ತಾಳೆ, ಅವ್ರಿಗೆ ಏನಾಗಿದೆ, ಚೆನ್ನಾಗೇ ಇದ್ದಾರೆ ಅಂತ ಕೃಷ್ಣ ಹೇಳ್ತಾಳೆ. ಆವತ್ತು ಗೊಂಬೆ ಅಟ್ಯಾಕ್ ಮಾಡಿದಾಗ ಅಜ್ಜಿನೇ ಸೇವ್ ಮಾಡಿದ್ದು, ನೀವು ಅಜ್ಜಿನ ಕರ್ಕೊಂಬನ್ನಿ ತಾತ, ಇದ್ರ ಬಗ್ಗೆ ಎಲ್ಲ ಅವ್ರು ಹೇಳಲಿ. ರಚನಾ ಹೇಳ್ತಾಳೆ, ಕೃಷ್ಣ ಈ ಹಬ್ಬ ಮುಗಿಯೋದ್ರೊಳಗೆ ಅಜ್ಜಿ ಆ ಕೋಣೆಯಿಂದ ಹೊರಗೆ ಬರ್ತಾರೆ, ಪೂಜೆ ಟೈಮಲ್ಲಿ ನೀನು ಬೇಡ್ಕೊ, ಅಜ್ಜಿನ ಹೊರಗಡೆ ಕರ್ಕೊಂಬಾರಪ್ಪ ದೇವ್ರೇ ಅಂತ. ಚಿಕ್ಕ ಮಕ್ಕಳು ಬೇಡ್ಕೊಂಡ್ರೆ ಆ ದೇವರು ಯಾವತ್ತೂ ಇಲ್ಲ ಅನ್ನಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ಹೌದಮ್ಮ, ನಾನು ನನ್ನ ಫ್ರೆಂಡ್ ಗಣಪನ ಬೇಡ್ಕೊತೀನಿ, ಅವನು ಅಜ್ಜಿನ ಹೊರಗಡೆ ಕರ್ಕೊಂಬರ್ತಾನೆ. ಆಗ ಈಶ್ವರ ಹೇಳ್ತಾರೆ, ಕೃಷ್ಣ ಪುಟ್ಟ, ಅಮ್ಮ ಹೇಳ್ದಂಗೆ ನೀನು ದೇವ್ರ ಹತ್ರ ಬೇಡ್ಕೊ, ಅಜ್ಜಿ ಬಂದು ಇದ್ರ ಮಹತ್ವ ನಿನಗೆ ಹೇಳೋ ಹಾಗೆ ಆಗಲಿ ಅಂತ. ಕೃಷ್ಣ ಈ ಗೊಂಬೆ ಮನೆ ರೆಡಿ ಆಗೋ ತನಕ ನಾನು ನಿನಗೊಂದು ಕತೆ ಹೇಳಲ್ಲ ಅಂತ ಕತೆನ ಹೇಳೋಕೆ ಶುರು ಮಾಡ್ತಾರೆ. ಹಾಗೆ ಮನೆಯವರೆಲ್ಲ ಗೊಂಬೆಗಳನ್ನು ಜೋಡಿಸೋದಕ್ಕೆ ರೆಡಿ ಮಾಡ್ಕೋತಾ ಇರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.